ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫರ್ದಾಸ್ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವಿವತ್ತು ಅವರೆಬೇಳೆ ಮೇಳಕ್ಕೆ ಬಂದಿದ್ದೀವಿ. ಇದು ನಡೀತಾ ಇರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್, ಬಸವನಗುಡಿ, ಬೆಂಗಳೂರು. ಈ ಮೇಳಕ್ಕೆ ಯಾವ ರೀತಿ ಬರೋದು, ಬಸ್ ಡೀಟೇಲ್ಸ್ ಏನು, ಮತ್ತು ಯಾವ್ಯಾವೆಲ್ಲ ಸ್ಟಾಲ್ಸ್ ಹಾಕಿದ್ರು, ಎಷ್ಟು ರೀತಿಯಾದಂತಹ ಅವರೆಬೇಳೆ ಐಟಮ್ಸ್ ಎಲ್ಲ ತಿನ್ನಲಿಕ್ಕೆ ಸಿಗ್ತಾಯಿತ್ತು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಶೂಟ್ ಮಾಡಿ ತೋರಿಸಿದ್ದೀವಿ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ನಾವು ಇಲ್ಲಿಗೆ ವಿಸಿಟ್ ಮಾಡಿದಾಗ ಸರಿಸುಮಾರು 4:15 ಗಂಟೆ ಆಗಿತ್ತು. ನಾವು ವಿಸಿಟ್ ಮಾಡಿದ್ದು ಡಿಸೆಂಬರ್ 27ನೇ ತಾರೀಕು. ಈ ಮೇಳ ಬಂದುಬಿಟ್ಟು ಡಿಸೆಂಬರ್ 27, 2025ರಿಂದ ಜನವರಿ 4, 2026ರವರೆಗೆ ನಡೀತಾ ಇದೆ. ಪ್ರತಿಯೊಂದರ ಪ್ರೈಸಸ್ ಸಹ ಅಲ್ಲಲ್ಲಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಬೇಕರಿ ಐಟಮ್ಸ್ ಸಹ ಸಿಗುತ್ತೆ. ಎಲ್ಲವೂ ಅಷ್ಟೇ ಅವರೆಬೇಳೆಯಿಂದನೇ ತಯಾರು ಮಾಡಿರೋದಾಗಿರುತ್ತೆ. ನಮಗೆ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಅವರೆಬೇಳೆ ಸ್ಟಾಲ್ಸ್ ಎಲ್ಲ ಇರುತ್ತೆ. ಇನ್ನು ಮುಂದೆ ಹೋಗ್ತಾ ರೈಟ್ ಸೈಡಿಗೆ ಹೋದರೆ ಸ್ಪೆಷಲ್ ಲಾಂಜ್ ಅಂತ ಏನು ಹೇಳಿರ್ತಾರಲ್ವ, ಅದು ಸಿಗುತ್ತೆ. ಹಾಗಾಗಿ ಎಲ್ಲವನ್ನು ಶೂಟ್ ಮಾಡಿ ತೋರಿಸಿದ್ದೀವಿ ನೋಡಿ. ನಮಗೆ ಮೊದಲನೇ ಸ್ಟಾಲ್ ಸಿಗೋದೇ ಅವರೆಬೇಳೆ ಹೋಳಿಗೆ. ಇದರ ಬೆಲೆ ಬಂದ್ಬಿಟ್ಟು 40 ರೂಪಾಯಿ ಆಗಿರುತ್ತೆ. ಎಲ್ಲವೂ ಅಷ್ಟೇ 100 ರೂಪೀಸ್ಗಿಂತ ಕಡಿಮೆ ಅಂತಲೇ ಹೇಳ್ಬೋದು. ಒಂದು ಐಟಮ್ಮು ಜಿಲೇಬಿ ಆದರೂ ಸಾಕಷ್ಟು ಸ್ವೀಟ್ ಅಷ್ಟೇ ಅಲ್ಲ, ಖಾರದಲ್ಲೂ ಅಷ್ಟೇ ತುಂಬಾ ಐಟಮ್ಸ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಹೇಗೆ ಅಂತ ಅಂದರೆ ಪ್ರತಿಯೊಂದು ಕೌಂಟರಲ್ಲೂ ಅಷ್ಟೇ ನಿಮಗೆ ಟಿಕೆಟ್ ತೊಗೊಳೋದಕ್ಕೆ ಟಿಕೆಟ್ ಅವರು ಕೂತಿರ್ತಾರೆ, ಮತ್ತು ಅಲ್ಲೇ ಸರ್ವಿಂಗ್ ಸಹ ಇರುತ್ತೆ. ಕೆಲವೊಂದು ಐಟಮ್ಸ್ಗೆ ರಶ್ ಸಹನೂ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಅಲ್ಲೇ ತಯಾರು ಮಾಡಿ ಕೊಡ್ತಾ ಇರ್ತಾರೆ. ಎಲ್ಲವೂ ಬಿಸಿ ಬಿಸಿಯಾಗೇ ಸಿಗುತ್ತೆ ಅಂತಲೇ ಹೇಳ್ತೀವಿ ನಾವಿಲ್ಲಿ. ಬಹಳಷ್ಟು ಸ್ಟಾಲ್ಸ್ ಇದ್ದವು. ಆಮೇಲೆ ತುಂಬಾ ಹೈಜೀನಾಗೂ ಇತ್ತು. ನಾವು ಮೊದಲನೇ ದಿನ ಭೇಟಿ ಕೊಟ್ಟಿದ್ದರಿಂದ ಅಷ್ಟು ಜನ ಏನೂ ಇರಲಿಲ್ಲ. ಹಾಗಾಗಿ ನಿಮಗೆ ಕೆಲವೊಂದು ಸ್ಟಾಲ್ಸು ಜನ ಇಲ್ಲದೆ ಇರೋ ಥರ ಅನ್ನಿಸ್ತಾ ಇರ್ಬೋದು. ಬಟ್ ಹೋಗ್ತಾ ಹೋಗ್ತಾ ನಾವು ರಿಟರ್ನ್ ಬರೋ ಟೈಮಿಗೆ ತುಂಬಾ ಜನ ಸೇರಿಬಿಟ್ಟಿದ್ರು. ಆಗ ಇನ್ನು ಏನೇನೆಲ್ಲ ಐಟಮ್ಸ್ ಇದ್ವು ಅಂತ ನೋಡೋದಾದರೆ ಅವರೆಬೇಳೆ ದೋಸೆ, ಅವರೆಬೇಳೆ ಸಾಂಬಾರು, ಅವರೆಬೇಳೆ ವಡೆ, ಪಕೋಡ, ಮತ್ತು ಬೇಕರಿ ಐಟಮ್ಸು, ಸ್ವೀಟ್ಸು, ಹೋಳಿಗೆ, ಮುದ್ದೆ ಸಾರು, ಅನ್ನ ಸಾರು, ಅವರೆಬೇಳೆ ಅಕ್ಕಿ ರೊಟ್ಟಿ, ಅವರೆಬೇಳೆ ರಾಗಿ ರೊಟ್ಟಿ, ಮಿಕ್ಸ್ಚರ್ ಐಟಮ್ಸು, ಸಾಕಷ್ಟು ಐಟಮ್ಸು ತಿನ್ನಲಿಕ್ಕೆ ದೊರೀತಾ ಇತ್ತು. ನೀವೇನಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ. ಆದಷ್ಟು ಮಧ್ಯಾಹ್ನದ ಟೈಮ್ ಅಥವಾ ಸಂಜೆ ಟೈಮ್ಗೆ ಅಷ್ಟರಲ್ಲಿ ರಿಟರ್ನ್ ಬರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ತುಂಬಾ ರಶ್ ಆಗುತ್ತೆ. ಆಮೇಲೆ ಎಲ್ಲ ಕೌಂಟ್ರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಸೇರಿಬಿಡೋದ್ರಿಂದ ನಮಗೆ ವೆಯ್ಟಿಂಗ್ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ತೀನಿ. ಪಾವ್ ಭಾಜಿ ಇದೆ ನೋಡಿ, ತವಾ ಪಲಾವು, ಪ್ರತಿಯೊಂದೂ ಇತ್ತು. ಆಮೇಲೆ ಟೇಸ್ಟ್ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವಂತೂ ಪ್ರತಿ ವರ್ಷವೂ ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ. ನಮ್ಗೆ ಇಷ್ಟ ಆಗಿರುವಂಥ ಐಟಮ್ಸ್ನ ತಗೊಂಡು ರುಚಿ ನೋಡ್ತೀವಿ ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿ ಜನ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಮತ್ತು ಎಲ್ಲರೂ ಅಷ್ಟೇ ಆ ಗ್ರೀನ್ ಕಾರ್ಪೆಟ್ ಏನು ಕಾಣಿಸ್ತಾ ಇದೆ ಅಲ್ಲೇ ಕೂತ್ಕೊಂಡೇ ಎಲ್ಲರೂ ತಿಂತಾಯಿದ್ರು. ಅಲ್ಲಿ ಅವರೆಕಾಯಿ ಸಹ ಇತ್ತು. ಇದು ಬಂದುಬಿಟ್ಟು 1.5 kg 100 ರೂಪಾಯಿ ಅಂತ ಹೇಳಿದ್ರು. ಇನ್ನು ಅವರೆಬೇಳೆ ನಿಪ್ಪಟ್ಟು, ಅವರೆಬೇಳೆ ವಡೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಅಷ್ಟೇ ಕೆಲವೊಂದು ಐಟಮ್ಸ್ನ ಟ್ರೈ ಮಾಡಿದ್ವಿ. ಟೇಸ್ಟ್ ವೈಸ್ ಸೂಪರ್ ಅಂತಲೇ ಹೇಳ್ತೀನಿ. ನೋಡಿ ಇಲ್ಲೂ ಅಷ್ಟೇ ಇದು ಏನು ಅವರೆಬೇಳೆ ಮಿಕ್ಸ್ಚರ್, ಇದು ಫುಲ್ ಅವರೆಬೇಳೆ ಇರೋದೇ ಆದರೆ 230 ರೂಪಾಯಿ. ಅದ್ರ ಜೊತೆಲಿ ಅವಲಕ್ಕಿ ಅಥವಾ ಏನಾದರೂ ಬೇರೆ ಮಿಕ್ಸ್ಚರ್ ಆಗಿತ್ತು ಅಂತ ಅಂದರೆ ಅದು 150 ರೂಪಾಯಿ 1/4 kg ಅಂತ ಹೇಳಿದ್ರು. ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು. ಅಲ್ಲಿ ಟೇಸ್ಟ್ ನೋಡೋದಕ್ಕೂ ಇದೆಲ್ಲ ಕೊಡ್ತಾರೆ, ನೀವು ಟೇಸ್ಟ್ ನೋಡಿನೇ ತೊಗೊಳ್ಬೋದು. ನೋಡಿ ಎಷ್ಟು ರೀತಿಯಲ್ಲಿ ನಮಗೆ ಅವರೆಬೇಳೆ ಮಿಕ್ಸ್ಚರ್ ಅನ್ನೋದು ಸಿಗ್ತಾ ಇದೆ.
ಅಷ್ಟೇ ಅಲ್ಲದೆ ಕೆಲವೊಂದು ಸ್ಟಾಲ್ಸ್ ಸಹ ಇದ್ವು. ಎಲ್ಲ ಸ್ಟಾಲ್ಸ್ನು ಕವರ್ ಮಾಡಿದ್ದೀವಿ. ಬ್ರೆಡ್ ಪಕೋಡ ನೋಡಿ ಅಲ್ಲೇ ತಯಾರು ಮಾಡ್ತಾ ಇದ್ದಾರೆ, ನಮಗೆ ಬಿಸಿ ಬಿಸಿಯಾಗಿ ಸಿಗುತ್ತೆ. ಅವರೇ ಬೇಳೆ ಸ್ಯಾಂಡ್ವಿಚ್, ಆಮೇಲೆ ಎಷ್ಟು ಹೈಜೆನಿಕ್ ಆಗಿದೆ ಅಂತಲೂ ನೀವು ನೋಡ್ತಾ ಇರ್ಬೋದು. ಎಲ್ಲದರ ಪ್ರೈಸು ಅಷ್ಟೇ ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಅಂದರೆ 100 ರೂಪೀಸ್ಗಿಂತ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಅವರೇ ಬೇಳೆ ದೋಸೆಗೆ ಎಷ್ಟು ಕ್ಯೂ ಆಗುತ್ತೆ ಸಂಜೆ ಆಗ್ತಾ ಅಂದರೆ, ನೀವೇನಾದ್ರು ಸಂಜೆ ಮೇಲೆ ಹೋದರೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಮಿಸ್ ಮಾಡಿಕೊಳ್ಳೇಬೇಡಿ. ನೋಡ್ಬೋದು ಅವ್ರು ಯಾವ ರೀತಿ ಇಡ್ತಾ ಇದ್ದಾರೆ ಅಂತ. ಆ ಅವರೆಬೇಳೆ ದೋಸೆಗೆ ಇದ್ಕಿದ ಅವರೆಬೇಳೆ ಸಾಂಬಾರನ್ನ ಕೊಡ್ತಾರೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೂಪರಾಗಿರುತ್ತೆ. ನನಗಂತೂ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ತೀನಿ. ನೋಡಿ ಇಲ್ಲೆಲ್ಲದ್ರದ್ದು ಪ್ರೈಸಸ್ ಹಾಕಿದ್ದಾರೆ. ಅಲ್ಲಲ್ಲಿ ಈ ಥರ ಬೋರ್ಡ್ ಸಹ ಇದೆ. ಆಮೇಲೆ ಅಲ್ಲಿ ನೀವು ಕೌಂಟರ್ಗೆ ಹೋದರೆ ಅಲ್ಲೂ ಸಹ ಹೇಳ್ತಾರೆ. ಈಗ ಜಿಲೇಬಿ ಕೌಂಟರ್ಗೆ ಹೋದ್ರಿ ಅಂದ್ಕೊಳ್ಳಿ, ಜಿಲೇಬಿ 4 ಬರುತ್ತೆ 50 ರೂಪಾಯಿಗೆ, ಈ ಥರ ಹೇಳ್ತಾರೆ. ಕೇಳಿಕೊಂಡೆ ನೀವು ತೊಗೊಳ್ಬೋದು. ಐಸ್ ಕ್ರೀಮ್ ಇದೆ, ಜಾಮೂನ್ ಇದೆ. ಅಂದರೆ 1 ಪೀಸ್ ಇಷ್ಟು ರೂಪಾಯಿ ಅಂತ ಇರುತ್ತೆ, ಹಾಕಿರ್ತಾರೆ ಬೋರ್ಡಲ್ಲಿ. ನೀವು ಯಾವುದಾದ್ರೂ ಇದರಲ್ಲಿ ಟ್ರೈ ಮಾಡಿದ್ರಾ? ಅವರೆಬೇಳೆ ಸೂಪು, ಎಳ್ಳವರೆ ಏನು ಅಂತ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಅವರೆಬೇಳೆ ಚಿತ್ರಾನ್ನ, ಅವರೆಬೇಳೆ ಪಲಾವು, ಶಾವಿಗೆ ಬಾತು. ಶಾವಿಗೆ ಬಾತಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ನೋಡಿ ಮುದ್ದೆ ಊಟನೂ ಇದೆ, ಅನ್ನದ ಜೊತೆಯಲ್ಲೂ ಸರ್ವ್ ಮಾಡ್ತಾರೆ. ಉಪ್ಪಿಟ್ಟು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಮೇಳದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತು ನೀವು ಮನೆಯಲ್ಲೂ ಮಾಡ್ಕೊಂಡು ಅದೇ ರುಚಿ ಬರುತ್ತಾ ಅನ್ನೋದನ್ನು ನೋಡಿ ಒಂದ್ಸತಿ. ನೋಡ್ತಾ ಇರ್ಬೋದು, ಇಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದಾರೆ. ಅದು ವಿತ್ ಚಾಕ್ಲೇಟ್ ಏನೋ ಕೊಡ್ತಾರೆ. ಸೊ 100, 150 ಈ ಥರ ಇತ್ತು ಕಾಸ್ಟು. ನೋಡಿ ಅವರೆಬೇಳೆ ಕುನಾಫಾ ಟ್ರೈ ಮಾಡಿದ್ದೀರಾ? ಹೇಗಿರುತ್ತೆ ಅಂತನಾದರೂ ನೋಡಬೇಕು. ನಾರ್ಮಲ್ ಕುನಾಫಾ ಎಲ್ಲರೂ ತಿಂದಿರ್ತೀರಾ, ಇಲ್ಲಿ ಅವರೆಬೇಳೆಯಲ್ಲಿ ತಯಾರು ಮಾಡಿದ್ದಾರೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಇನ್ನು ರುಚಿ ಹೆಂಗಿರ್ಬೋದಲ್ವಾ? ಬೇಕ್ರಿ ಕೌಂಟರಲ್ಲಂತೂ ಅದು ಎಷ್ಟು ಐಟಮ್ಸ್ ಇದ್ದಾವೆ ಅಂತಂದರೆ ನೋಡಿ, ಎಲ್ಲವೂ ಜೋಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಸರಿ ಸ್ಪೆಷಲ್ ಏನು ಅಂತ ಅಂದರೆ ಅವರೆಬೇಳೆ ಮೋಮೋಸ್ ಮತ್ತು ನೀರು ದೋಸೆ ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಆಮೇಲೆ ನೀವೇನೇ ತೊಗೊಂಡ್ರು ತುಂಬಾ ಬಿಸಿ ಬಿಸಿಯಾಗಿ ಸಿಗುತ್ತೆ. ನೋಡಿ ಎಲ್ಲದರದ್ದು ಪ್ರೈಸಸ್ ಸಹ ಇಲ್ಲಿ ಹಾಕಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ.
ನೋಡಿ ಇದೇನೇ ಈ ವರ್ಷದ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಥರ ಲಾಂಜ್ ಆ್ಯಕ್ಸಸ್ ಕೊಟ್ಟಿದ್ದಾರೆ. ಅಂದರೆ ಅನ್ಲಿಮಿಟೆಡ್ ಫುಡ್ನ ನಾವು ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಅಲ್ಲಿ ಯಾವ್ಯಾವ ಐಟಮ್ಸ್ ಅನ್ಲಿಮಿಟೆಡ್ ಸಿಗುತ್ತೆ ಅನ್ನೋದದ್ದು ಲಿಸ್ಟ್ ಹಾಕಿದ್ದಾರೆ. ಇದು ಪ್ರಿಯಾರಿಟಿ ಲಾಂಜ್ ಅಂತ ಹೇಳಿಬಿಟ್ಟು ನಾವು ಬುಕ್ ಮೈ ಶೋ ಆನ್ಲೈನಲ್ಲಿ ಸಹ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ 1 ಗಂಟೆಗಳ ಕಾಲ ಸಮಯ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನಾವೆಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಬರ್ಬೋದು. ಮತ್ತು ಒಂದು ಸ್ಲಾಟಿಗೆ 150 ಜನಕ್ಕೆ ಅವಕಾಶ ಇರುತ್ತೆ ಒಳಗಡೆ ಕೂತ್ಕೊಂಡು ತಿನ್ನಲಿಕ್ಕೆ. ಅಷ್ಟೇ ಅವಕಾಶ ಇರೋದ್ರಿಂದ ಬೇಗ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು. ಇದು ಅವರಲ್ಲಿ ಅನೌನ್ಸ್ ಮಾಡ್ತಾ ಇದ್ದಿದ್ದೇನು ಅಂದರೆ ಇವಾಗ ವಯಸ್ಸಾಗಿರುತ್ತೆ, ಬಟ್ ಇದನ್ನೆಲ್ಲ ರುಚಿ ನೋಡಬೇಕು, ಈ ಒಂದು ಅನುಭವನ ಪಡ್ಕೋಬೇಕು ಅಂತ ಇರೋರಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಈ ಲಾಂಜ್ ಆ್ಯಕ್ಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಅಲ್ಲಿ. ನೋಡಿ ಎಲ್ಲ ಯಾವ ರೀತಿ ಬೊಫೆಟ್ ಎಲ್ಲ ಇದೆ, ಆರಾಮಾಗಿ ಹಾಕ್ಕೊಂಡು ತಿಂತಾ ಇದ್ದಾರೆ ಎಲ್ಲ ಜನಗಳು. ಜಸ್ಟ್ 399 ರುಪೀಸ್ಗೆ ಈ ಒಂದು ಬೊಫೆಟ್ ಸಿಗ್ತಾ ಇದೆ. ಎಲ್ಲವೂ ಅಷ್ಟೇ ಅವರೇ ಬೇಳೆಯಿಂದ ಮಾಡಿರುವಂಥ ಐಟಮ್ಸೇ ಆಗಿರುತ್ತೆ. ಅವರೆಕಾಯಿ ಸಹ ಅಲ್ಲಲ್ಲಿ ಹಾಕ್ಕೊಂಡಿದ್ರು. ಅದೇ ಸೇಮ್ 100 ರೂಪಾಯಿಗೆ 1.5 kg ಲೆಕ್ಕದಲ್ಲಿ ಮಾರ್ತಾಯಿದ್ರು. ನೋಡಿ ಆವಾಗವಾಗ ನಾವು ಕ್ರೌಡ್ನ ಸಹ ಹಿಡಿದು ತೋರಿಸಿದ್ದೀವಿ ಎಷ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿಂದ ಎಲ್ಲ ಸ್ಟಾಲ್ಸ್ ಬೇರೆ ಏನೇನು ಹಾಕಿದ್ರು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫೇಸ್ ಪೇಂಟಿಂಗ್ ಸಹ ಇತ್ತು. ಚಿಕ್ಕ ಮಕ್ಕಳೆಲ್ಲ ಮಾಡಿಸ್ಕೊಂಡು ತುಂಬಾ ಖುಷಿಯಿಂದ ಓಡಾಡ್ತಾಯಿದ್ರು. ಆಮೇಲೆ ಆ ಚಿತ್ರ ಬಿಡಿಸೋರು ಸಹ ಇದ್ದರು. ಈ ಸತಿ ನಾವು ನೋಡಿದ್ದೇನು ಅಂದರೆ ಮಡಿಕೆ ಮಾಡೋದು ಸಹ ಇತ್ತು. ಇಲ್ಲಿ ನಮ್ಮ ಶೂಟ್ ಆಗಿಲ್ಲ. ಇದೇ ಅಂಗಡಿ ಪಕ್ಕದಲ್ಲೇ ಆ ಮಡಿಕೆ ಮಾಡುವಂಥ ಒಂದು ಕೌಂಟ್ರ್ ಸಹ ಇತ್ತು. ಇನ್ನು ಇದು ನೋಡಿ ಇಲ್ಲೆಲ್ಲ ಸ್ವೀಟ್ಸ್ ಇದೆ, ಅವರೇ ಬೇಳೆಯಿಂದ ಮಾಡಿರುವಂಥ ಐಟಮ್ಸೇ. ಇದೆಲ್ಲನೂ ಅಷ್ಟೇ ಪೀಸ್ ಲೆಕ್ಕ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ 50 ರೂಪಾಯಿಗೆ 4 ಜಿಲೇಬಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಎಲ್ಲವೂ ಅಷ್ಟೇ ಪೀಸ್ ಲೆಕ್ಕ ಅಲ್ಲೇ ಹಾಕಿರ್ತಾರೆ ಬೋರ್ಡಲ್ಲಿ. ಇನ್ನೂ ಒಂದೇನು ಅಂದರೆ ಟಿಕೆಟ್ನ ನಾವು ಆನ್ಲೈನಲ್ಲೂ ತೊಗೋಬೋದು. ಅದನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಾಟ್ಸಪ್ ಮುಖಾಂತರ ಸಹ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ನೋಡಿ ಯಾವ ರೀತಿ ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಇನ್ನಿದು ಶೂಟ್ ಮಾಡಬೇಡಿ ಅಂತ ಹೇಳಿದ್ರು. ಅಂದರೆ ನೋಟ್ ರೂಪದಲ್ಲಿ ಹಿಸ್ಟ್ರಿಯನ್ನು, ಅಂದರೆ ಫೇಮಸ್ ಪರ್ಸ್ನಾಲಿಟೀಸ್ ಆಗಿರ್ಬೋದು, ದೇಶದ ಬಗ್ಗೆ ವಿವರಣೆಯನ್ನು ತಿಳಿಸಿದ್ರು ಅಲ್ಲಿ. ಇನ್ನಿದೆಲ್ಲ ಜ್ಯೂಸ್ ಕೌಂಟರು. ಕೆಲವೊಂದೆಲ್ಲ ಮಿನಿಮಮ್ 50 ರೂಪೀಸಿಂದ ಸ್ಟಾರ್ಟ್ ಆದರೆ ಇನ್ನು ಕೆಲವೆಲ್ಲನೂ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು. ನೋಡಿ ನಾವು ಪ್ರೈಸ್ ಸಮೇತನೇ ಹಿಡಿದು ತೋರಿಸಿದ್ದೀವಿ ಎಲ್ಲ ಕೌಂಟರ್ಸಲ್ಲೂ. ಅಂದರೆ ಎಲ್ಲೆಲ್ಲಿ ಪ್ರೈಸಸ್ ಹಾಕಿದ್ರು ನಾವಲ್ಲೆಲ್ಲ ಹಾಗೇ ಹಿಡಿದು ತೋರಿಸಿದ್ದೀವಿ. ಇನ್ನು ಕೆಲವೊಂದು ಕಡೆ ಕೇಳಿದ್ರೆ ಹೇಳ್ತಾರೆ. ನೋಡಿ ಇದು ಹೌಸ್ ಆಫ್ ಫ್ಲವರ್ಸ್ ಅಂತ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲನೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನಿದು 6 kg ತುಪ್ಪ ತುಂಬಾ ಟ್ರೆಂಡಿಂಗಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತಲ್ವ ಟಿ ವಿಯಲ್ಲಿ. ಇಲ್ಲಿ ಸಹ ಆಫರ್ ಇದೆ ಅಂತ ಹೇಳ್ತಾಯಿದ್ರು ಸೋಪ್ಸ್ ಮೇಲೆ. ಇನ್ನಿದು ಘಮ ಘಮ ಅವರೆಕಾಳು ಗಿರ್ಮಿಟ್ಟು. ಇಲ್ಲಿ ಬಜ್ಜಿ ಗಿರ್ಮಿಟ್ಟು ಪ್ರತಿಯೊಂದು ಸಿಗ್ತಾಯಿತ್ತು. ಇದರ ಮೆನ್ಯೂ ಕಾರ್ಡ್ ಸಹ ಇಲ್ಲೇ ಹಿಡ್ದಿದ್ದೀವಿ ನೋಡಿ. ಇನ್ನು ನೋಡಿ ಇಲ್ಲಿ ಸ್ಟೇಜ್ ಹಾಕಿದ್ದಾರೆ. ಪ್ರತಿದಿನವೂ ಅಷ್ಟೇ ಸಂಜೆ ಒಂದೊಂದು ದಿನ ಒಂದೊಂದು ಈವೆಂಟ್ಸ್ ಅಂತಲೇ ಹೇಳ್ತಾಯಿದ್ರು. ಅಲ್ಲಿ ಅನೌನ್ಸ್ ಸಹ ಮಾಡ್ತಾಯಿದ್ರು. ನಾವು ಹೋಗಿದ್ದ ದಿನ
27ನೇ ತಾರೀಕು ರಂಗಶರದಿ ಅವ್ರ ಕಡೆಯಿಂದ ಈವೆಂಟ್ ನಡೆಸ್ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ನೋಡಿ ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಸಹ ಅವೈಲೇಬಲ್ ಇತ್ತು ಇಲ್ಲಿ. ಐಸ್ ಕ್ರೀಮು, ಜ್ಯೂಸು, ಮಿಲ್ಕ್ ಶೇಕ್ಸು ಬಹಳಷ್ಟು ಅಂಗಡಿಗಳನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ನೋಡಿ ಇದು ಕೋಕೋನಟ್ ಸ್ಟೀಲ್ ವೇರ್ ಸಹ ಬಂದ್ಬಿಟ್ಟಿದೆ. ಆಮೇಲೆ ಇನ್ನೊಂದು ನಾವಿಲ್ಲಿ ಗಮನಿಸಿದ್ದೇನು ಅಂದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯ ವಸ್ತುಗಳನ್ನು ಇಲ್ಲಿ ಕಾಣ್ಬೋದಾಗಿದೆ. ಮತ್ತು ಪ್ರೈಸಸ್ ಸಹ ಹಂಗೆ ಇದೆ. ಇವಾಗ ಒಂದು ಗಾದೆ ಇದೆ ಅಲ್ವಾ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳಿಬಿಟ್ಟು, ಅದೇ ರೀತಿಯೇ ಇದೆ. ಕೆಲವೊಂದು ಜಾಸ್ತಿ ಓವರ್ ಪ್ರೈಸ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ, ಖಂಡಿತವಾಗ್ಲೂ ಅದು ಅನಿಸುತ್ತೆ. ಈ ಥರ ಮೇಳಗಳೆಲ್ಲ ಏನು ಅಂತ ಅಂದರೆ ಸ್ವಲ್ಪ ಪ್ರೈಸ್ನ ಹೆಚ್ಚಿಗೆ ಮಾಡಿರ್ತಾರೆ. ನೋಡಿ ಬ್ಲ್ಯಾಕ್ ಸ್ಟೋನ್ದು ಅಗರಬತ್ತಿ ಯಾವ್ಯಾವ ರೀತಿಯಾಗಿ ಇದೆ ಅಂಥೇಳಿ ಎಲ್ಲ ಹಿಡ್ದಿದ್ದಾರೆ. ಇನ್ನಿದು ನೋಡಿ ಕ್ರಿಸ್ಟಲ್ ಸಹ ಇತ್ತು. ನನಗಂತೂ ನೋಡಿ ಆಶ್ಚರ್ಯ ಆಯಿತು ಅಂತಲೇ ಹೇಳ್ತೀನಿ. ಅಲ್ಲಿ ತುಂಬಾ ಜನ ಇದ್ದರು, ಹಾಗಾಗಿ ಮುಂದೆ ಹೋಗಿ ಏನೂ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ನಿಮ್ಮ ಕ್ರಿಸ್ಟಲ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ. ನೋಡಿ ಇಲ್ಲ ಯಾವ್ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ ಅಂತ ಹೇಳಿಬಿಟ್ಟು. ಇಲ್ಲಂತೂ ಕಣ್ಣು ಕುಕ್ಕೋ ರೀತಿಯಲ್ಲೇ ಇದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡ್ರಿ. ಇಲ್ಲಿನೂ ಅಷ್ಟೇ ಸ್ಟಾರ್ಟಿಂಗ್ ಪ್ರೈಸ್ 50 ರುಪೀಸ್ 100 ರುಪೀಸಲ್ಲೇ ಸಿಗ್ತಾ ಇದೆ. ಯಾವ ರೀತಿಯಾಗಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿದೆ, ಕಣ್ಮನ ಸೂರೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹೋಮ್ ಡೆಕೋರ್ಗಂತೂ ಹೇಳಿ ಮಾಡಿಸ್ದಂಗಿದೆ ಇಲ್ಲಿರೋ ಐಟಮ್ಸ್ ಎಲ್ಲನೂ. ನೀವೇನಾದರೂ ಈ ಸ್ಟಾಲ್ನ ವಿಸಿಟ್ ಮಾಡಿದ್ರೆ ಖಂಡಿತ ಏನಾದರೂ ಪರ್ಚೇಸ್ ಮಾಡ್ತೀರೋ, ಅಷ್ಟು ಚೆನ್ನಾಗಿದೆ ನೋಡಿ. ಅಷ್ಟು ಪ್ರೀಮಿಯಂ ಫಿನಿಶಿಂಗಲ್ಲಿದೆ ನೋಡಿ. ಬಳೆಗಳೆಲ್ಲ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ. ಆಮೇಲೆ ಹೆಣ್ಮಕ್ಳಿಗಂತೂ ಹೇಳಿ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋವಂಥ ಬಳೆಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಬ್ಲೌಸ್ ಪೀಸು ಸಿಕ್ಕಾಬಟ್ಟೆ ಬಂದಿತ್ತು. ಅದಕ್ಕೆ ಮಿಸ್ ಮಾಡಿಕೊಳ್ಳೇಬೇಡಿ ಅಂತಲೇ ಹೇಳ್ತೀನಿ. ನೋಡಿ ಇಲ್ಲೆಲ್ಲ ಮ್ಯಾಗ್ನೆಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. 50 ರುಪೀಸ್ 100 ರುಪೀಸ್ ಈ ಥರ ಸೈಜ್ ಮೇಲೆ ಪ್ರೈಸಸ್ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ತೀನಿ. ನೋಡಿ ಇಲ್ಲೆಲ್ಲ ಎಷ್ಟು ಪ್ರೀಮಿಯಮ್ ಆಗಿದೆ ಕಲೆಕ್ಷನ್ಸ್ ಎಲ್ಲನೂ. ಪರ್ಸು, ಹ್ಯಾಂಡ್ ಬ್ಯಾಗ್ಸು ಮತ್ತು ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನಿಲ್ಲಿ ನೋಡಿ ಮಡಿಕೆ ಸಹ ಇಟ್ಟಿದ್ದಾರೆ, ಅಂದರೆ ಮಣ್ಣಿನ ಪಾತ್ರೆಗಳು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ. ನೋಡಿ ಐಟಮ್ಸ್ ಎಲ್ಲನೂ ದೇವ್ರ ಮನೇಲಿ ಬಳಸೋದು ಇದೆ, ಈವನ್ ಇದು ಒಲೆ ಸಹ ಇಟ್ಟಿದ್ದಾರೆ. ಆಮೇಲೆ ಮಕ್ಳಿಗೂ ಏನು ಕಡಿಮೆ ಇಲ್ಲ. ಇಲ್ಲಿನೂ ಅಷ್ಟೇ, ನೀವು ಏನೇ ಆಡೋದಕ್ಕೆ ಹೋಗ್ತೀರಾ ಅಂದ್ರೂ 100 ರುಪೀಸು. ಚಿಕ್ಕ ಮಕ್ಕಳಿಗೆ ಇದು ಎರಡು ಆಡೋದಕ್ಕಿದೆ. ಮತ್ತು ಇಲ್ಲಿ ಒಂದು ರೈಲ್ ಇತ್ತು, ಮತ್ತು ಆ ಬೋಟ್ ಥರ ಆಡುತ್ತಲ್ಲ ಆಸಿಲೇಷನ್ನು, ಅದು ಸಹ ಇತ್ತು. 100 ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು. ನೋಡಿ ಇದು ರೈಲ್ ಥರ ಹೋಗ್ತಾ ಇರೋದು. ಆ್ಯಕ್ಚುಲಿ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಹಾಗಾಗಿ ನಿಮಗೆ ಖಾಲಿ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇದ್ದಾರೆ ಅದರಲ್ಲೂ ಜನಗಳು. ನೋಡಿ ನಾವು ಸಹ 3 ಐಟಮ್ನ ಟ್ರೈ ಮಾಡಿದ್ವಿ. ಒಂದು ಅವರೆಬೇಳೆ ವಡೆ, ಅವರೆಬೇಳೆ ಬೋಂಡ ಮತ್ತು ಜಿಲೇಬಿ. ನೋಡಿ ಇಲ್ಲೂ ಅಷ್ಟೇ ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಕಡಲೆ ಬೀಜ ಇದು ನಿಜ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಓವರ್ ಪ್ರೈಸ್ಡ್ ಅನ್ನಿಸ್ತು ನಮಗೆ.
ಇನ್ನು ಮೆಟೀರಿಯಲ್ಸ್ ಎಲ್ಲ ನೋಡಿ ಹೆಣ್ಮಕ್ಳಿಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಸೀರೆ ಅಂಗಡಿಗಳು ಸಿಕ್ಕಾಪಟ್ಟೆ ಬಂದಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲದೂ ಅಷ್ಟೇ ಕ್ವಾಲಿಟಿ ವೈಸ್ ದಿ ಬೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಬ್ಲೌಸ್ ಶಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ಎಂಬ್ರಾಯ್ಡ್ರಿ ವರ್ಕು ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅದು ವೆಂಕಟರಮಣ ಸ್ವಾಮಿನ. ಈ ಅಂಗಡಿಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಶೋ ಪೀಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಪ್ರೈಸ್ 100ಇಂದ ಇರುತ್ತೆ. ಬಟ್ ನಮ್ಗೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿರೋದು, ತುಂಬ ದೊಡ್ಡದಾಗಿರೋದು ಅಂತಂದರೆ ಖಂಡಿತವಾಗ್ಲೂ 300 to 400 ಅಂತೂ ಒಂದು ಐಟಮ್ಗೆ ಕೊಡಲೇಬೇಕಾಗತ್ತೆ. ಇನ್ನು ನೋಡಿ ಇದೆಲ್ಲ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೋಡಿ ಮಕ್ಕಳಿಗೆ ಆಟ ಸಾಮಾನು, ಲೇಡೀಸ್ಗೆ ಕ್ಲಿಪ್ಪುಗಳು ಎಲ್ಲವೂ ತುಂಬ ಚೆನ್ನಾಗಿತ್ತು. ಕೀ ಬಂಚ್ಗಳಾಗಿರ್ಬೋದು. ನೋಡಿ ಈ ಅಂಗಡಿಯಲ್ಲೂ ಅಷ್ಟೇ ಎಲ್ಲವೂ ಎಷ್ಟು ಚೆನ್ನಾಗಿದೆ. ಕಲೆಕ್ಷನ್ಸ್ ನೋಡಿ ನೀವು, ತುಂಬ ಚೆನ್ನಾಗಿದೆ. ಇನ್ನು ನೀವು ಮೆಜೆಸ್ಟಿಕ್ಕಿಂದ ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ 15A 15E 15G ಬಸ್ ಹತ್ತಿದ್ರೆ ನ್ಯಾಷನಲ್ ಕಾಲೇಜ್ ಅಂತ ಹೇಳಿ ಸ್ಟಾಪ್ಗೆ ಇಳ್ಕೋಬೇಕಾಗತ್ತೆ. 210P 210 ಸೀರೀಸ್ ಹತ್ತಿದ್ರೆ ನಾರ್ತ್ ರೋಡ್ ಇಳ್ಕೊಂಡ್ರೆ ನ್ಯಾಷನಲ್ ಕಾಲೇಜ್ಗೆ ಬರ್ಬೋದಾಗಿದೆ. ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂತ ಅಂದರೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನು. ಆರಾಮಾಗಿ ನೀವು ಬಂದು ನ್ಯಾಷನಲ್ ಕಾಲೇಜ್ನ ತಲುಪ್ತೀರಾ. ನೋಡ್ತಾ ಇರ್ಬೋದು, ನಾವು 4:15 ಹೋಗಿದ್ದು, ಆಗಲೇ ಕತ್ಲಾಗ್ತಾ ಇದೆ. ಫುಲ್ ಗ್ರೌಂಡ್ ಎಲ್ಲವೂ ಸೇರಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಸ್ಟಾಲ್ಸ್ ಇದ್ದಾವೆ ನೋಡಿ. ಇಲ್ಲಿ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ. ಅಂದರೆ ಶೂಟ್ ಮಾಡಿದಾಗ ಯಾವ್ದು ಐಟಮ್ ಬರುತ್ತೋ ಆ ಗೊಂಬೆ ಕೊಡ್ತಾರೆ ಇಲ್ಲಿ. ನೋಡಿ ಆಗಲೇ ಕತ್ಲಾಗಿದೆ. ಆಮೇಲೆ ಕೆಲವೊಂದು ಕಡೆ 4 ಪೀಸ್ ಕುರ್ತಾಸ್ 1000 ರೂಪೀಸ್ ಈ ಥರ ಎಲ್ಲ ಆಫರು ಸಹ ಹೇಳ್ತಾ ಇದ್ರು. ನೋಡ್ತಾ ಇರ್ಬೋದು ಇಲ್ಲೆಲ್ಲನೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಹ ಇಟ್ಕೊಂಡಿದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ನಾವು ಒಂದು ಪ್ರೈಸ್ ಮಾತಾಡಿ ಕೊಂಡ್ಕೋಬೋದು, ಅದರಲ್ಲೇನು ಡೌಟೇ ಇಲ್ಲ. ನೋಡಿ ಕೀ ಬಂಚ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ ಅಲ್ವಾ. ಅದೆಷ್ಟು ಫುಡ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದ್ದಾವೆ ಅಂತ ಹೇಳಿದ್ರೆ ನೀವು ಅಲ್ಲಿ ವಿಸಿಟ್ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಇರುತ್ತಾ ಅಂತ. ನೋಡಿ ಇಲ್ಲೆಲ್ಲ ಉಪ್ಪಿನಕಾಯಿಗಳು, ಎಷ್ಟು ಬಗೆ ಉಪ್ಪಿನಕಾಯಿ ಎಲ್ಲ ಇದೆ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಅಷ್ಟೇ 100 ಗ್ರಾಮ್ಸು ಈ ಥರ ಕೊಡ್ತಾರೆ. ನೋಡ್ತಾ ಇರ್ಬೋದು, ನೀವೇ ಟೇಸ್ಟ್ ಮಾಡಿನೂ ತೊಗೊಳ್ಬೋದು. ನೋಡಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿದು ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನೆಕ್ಲೇಸ್ಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸ್ಟಾರ್ಟಿಂಗ್ ಪ್ರೈಸ್ 100 ರೂಪೀಸ್ ಇಲ್ಲೂ. ನೋಡಿ ಇದೆಲ್ಲ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನೀವಿನ್ನೂ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಏನಾದ್ರು ಮಿಸ್ ಮಾಡ್ಕೊಂಡಿದ್ದೀರಾ, ಆ ವ್ಲಾಗ್ ಸಹ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಇನ್ನೂ ಸಾಕಷ್ಟು ವಿಡಿಯೋಸ್ ಇದೆ, ಜಾತ್ರೆ ವ್ಲಾಗ್ಸ್ ಆಗಿರ್ಬೋದು, ಟೆಂಪಲ್ ವಿಸಿಟ್ಸು, ಈ ರೀತಿಯಾದಂತಹ ವಿಡಿಯೋಸ್ ಎಲ್ಲ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ. ಅದನ್ನು ಸಹ ವಿಸಿಟ್ ಮಾಡಿ, ಐ ಕಾರ್ಡಲ್ಲಿ ಪಿನ್ ಮಾಡಿರ್ತೀನಿ.
ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಯಾವ ರೀತಿ ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಸ್ಟೈಲಿಶ್ ಆಗಿದೆ. 20 ರುಪೀಸ್, 60 ರುಪೀಸ್, 30 ರುಪೀಸ್ ಈ ರೀತಿಯಾಗಿ ಪ್ರೈಸಸಲ್ಲಿ ಅವೈಲೇಬಲ್ ಇದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನೀವು ಏನಾದರೂ ಒಂದು ಐಟಮ್ ಆದರೂ ಅಟ್ಲೀಸ್ಟ್ ತೊಗೋತೀರಾ, ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸ್ಯಾರಿಗಳೆಲ್ಲ ಹೆಂಗಿದಾವೆ ಅಂತ ಹೇಳಿಬಿಟ್ಟು. ನೋಡಿ ಮಕ್ಕಳಿಗೆಲ್ಲ ಎಷ್ಟೆಲ್ಲ ಸಾಮಾನುಗಳು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಇನ್ನು ಇದರಲ್ಲೂ ಅಷ್ಟೇ, ಇದು ಒಂದು ಡೂಮ್ ಕಾಣಿಸ್ತಾ ಇದೆಯಲ್ವಾ, ಇದರಲ್ಲಿ 3Dನಲ್ಲಿ ಒಂದು ವಿಜುವಲೈಸೇಷನ್ನ ನಾವು ಪಡ್ಕೋಬೋದಾಗಿದೆ. 350 ರುಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು ಅಲ್ಲಿನೂ ಒಳಗಡೆ ಎಂಟ್ರಿಗೆ. ಸೊ ನೀವು ಅದನ್ನು ಸಹ ಈ ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾಗಿದೆ. ನೋಡಿ ಎಷ್ಟೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ನೋಡಿ ಯಾವ ರೀತಿಯಾದಂತಹ ಬಳೆಗಳೆಲ್ಲ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಂತೂ ಮರದ ಐಟಮ್ಸು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೋಡಿ ಬ್ಲೌಸಸ್ ಆಗಿರ್ಬೋದು, ಕುರ್ತಾ ಸೆಟ್ಟು, ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಫ್ರಿಡ್ಜ್ ಮ್ಯಾಗ್ನೆಟ್ಸು ವಾವ್ ಅನ್ನೋ ಥರ ಇದೆ ಅಲ್ವಾ. ತುಂಬ ಚೆನ್ನಾಗಿದೆ. ಇಲ್ಲಿ ಫುಟ್ವೇರ್ಸು, ಬಟ್ ಒಂದೇನು ಈ ಥರ ಮೇಳಗಳಲ್ಲಿ ಅಬ್ಸರ್ವ್ ಮಾಡಬೇಕಂದ್ರೆ ಜಾತ್ರೆಯಲ್ಲಿ ಸಿಗೋದಕ್ಕಿಂತ ಸ್ವಲ್ಪ ಪ್ರೈಸಸ್ಸು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದೆ. ನೋಡ್ತಾ ಇರ್ಬೋದು ಕುದುರೆ, ಎತ್ತು ಎಲ್ಲನೂ. ಹೊರಗಡೆಯಿಂದನೂ ನಾವು ಒಂದು ವ್ಯೂನ ಕವರ್ ಮಾಡಿದ್ದೀವಿ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ತಾ ಇರ್ಬೋದು. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.